अवधूत चिंतन श्री गुरुदेव दत्त दिगंबराय विद्महे अत्रिपुत्राय धीमहि तन्यो दत्त प्रचोदयात। ओम परब्रह्म परमात्मने नमः। उत्पत्ति स्थिति प्रलयंकराय ब्रह्म हरिहराय त्रिगुणात्मने सर्वकौतुकानि दर्शय दर्शय दत्तात्रेयाय मनो इच्छिता कामना कुरु कुरु स्वाहा। ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಪ್ರತಿ ಗುರುವಾರ ಮಾದುಕರಿ ಸೇವೆಯನ್ನು ನಾವು ಯಥೇಚ್ಛವಾಗಿ ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಮಾಡ್ತಾಯಿದ್ದೀವಿ. ತಮಗೆಲ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿ ದಿವಸ ಒಂದೊಂದು ಅನುಭವಗಳನ್ನು ನಾವು ಹಂಚ್ಕೋತಾ ಇರ್ತೀವಿ. ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಅನುಭವ ಅಂದರೆ ಸ್ವಾಮಿಯ ಮೇಲೆ ವಿಶ್ವಾಸ ಅನ್ನೋದು ಎಷ್ಟರ ಮಟ್ಟಿಗೆ ನಮಗೆ ಇರಬೇಕು ಅನ್ನೋದು ಈ ವಿಡಿಯೋ ಮುಖಾಂತರ ನಿಮಗೆ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಪ್ಪ ಅಂದರೆ ಇದು ನಡೆದಿರ್ತಕ್ಕಂತಹದ್ದು ಬೆಳಗಾವಿ ಸಿಟಿಯ ಹತ್ರ ಈ ಒಂದು ಘಟನೆ ನಡೆದಿರತಕ್ಕಂಥದ್ದು. ಮಂಜುಳಾ ಲಾಥೋರೆ ಅನ್ನೋರು ಈ ಒಂದು ಕಥಾನಾಯಕಿಯ, ಇದಕ್ಕೆ ಸಂಬಂಧಪಟ್ಟವರು ಮಂಜುಳಾ ಲಾಥೋರೆ ಅಂತ. ಸೊ ಮಂಜುಳಾ ಅವರು ಗಂಡ ಹೆಂಡತಿ ಮಕ್ಕಳು ತುಂಬ ಸುಖಮಯವಾಗಿರ್ತಕ್ಕಂಥ ಸಂಸಾರ, ಚೆನ್ನಾಗಿರ್ತಕ್ಕಂಥ ಜಾಬ್ ಇರುತ್ತೆ. CA ಮಾಡ್ಕೊಂಡಿರ್ತಾರೆ ಮಂಜುಳಾ ಅವರು. ಗಂಡನಿಗೂ ಒಳ್ಳೆ ಕೆಲಸ ಇರುತ್ತೆ. ಸೊ ಇಂಥ ಒಂದು ಸಿಚುವೇಶನಲ್ಲಿ ಒಂದು ದಿವಸ ಇವ್ರಿಗೆ ಏನಾಗಿ ಹೋಗ್ಬಿಡುತ್ತೆ, ಕೆಲಸ ಮುಗಿಸ್ಕೊಂಡು ವಾಪಸ್ ರಿಟರ್ನ್ ಬರುವಾಗ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆಗಿ ಕಾಲಿಗೆ ರಾಡ್ ಹಾಕ್ತಾರೆ. ರಾಡ್ ಹಾಕಿದ್ಮೇಲೆ ಸುಮಾರು ದಿನಗಳ ಒಂದು ಪರಿಸ್ಥಿತಿ ಅನುಗುಣ ಅದು ರಾಡ್ ತೆಗೆಯೋವರೆಗೂ ಇವರು ಮನೆಯಲ್ಲೇ ಇರಬೇಕಲ್ವ. ಸೊ ಮನೆಯಲ್ಲೇ ಇರ್ತಾರೆ, ಕೆಲಸ ಇಲ್ಲ. ಒಂದು ಕಡೆ ಗಂಡ ಹೆಂಡತಿ ಸಂಬಳ ಅಂದರೆ ಬರ್ತಕ್ಕಂಥ ಸಂಬಳದಲ್ಲಿ ಇಬ್ಬರದು ಜೀವನ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ಇಲ್ಲಿ ಹೆಂಡತಿ ಸಂಬಳ ಸ್ಟಾಪ್ ಆದಮೇಲೆ ಸ್ವಲ್ಪ ಇವರಿಗೆ ಕಷ್ಟ ಆಗುತ್ತೆ. ಇವ್ರಿಗೂ ಸ್ವಾಮಿ ಸಮರ್ಥರಿಗೂ ಯಾವುದೇ ತರಹದ ಗೊತ್ತೇ ಇರಲ್ಲ. ಸ್ವಾಮಿ ಸಮರ್ಥರು ಈ ಥರ ಒಂದು ಗುರುಗಳಿದ್ದಾರೆ, ಒಂದು ಸೇವೆ ಆಗಲಿ ಮತ್ತೊಂದಾಗಲಿ ಇವರಿಗೆ ಗೊತ್ತಿರಲ್ಲ. ಒಂದು ದಿವಸ ಇವರ ಸಂಬಂಧಪಟ್ಟ ಆತ್ಮೀಯರು ಇವ್ರ ಹತ್ರ ಬರ್ತಾರೆ. ಬಂದ್ಬಿಟ್ಟು ಪ್ರತಿ ಸಾರಿ ಮಂಜುಳಾ ಅವ್ರು ಏನಪ್ಪ ಅಂತಂದರೆ ರಾಡ್ ತೆಗೆಸ್ಕೊಂಡು ಆದಮೇಲೆ ಈಗ ಏನಾದರೂ ಕೆಲಸ ಅಂತೂ ಮಾಡಲೇಬೇಕಲ್ವ. ಸೊ ಇವ್ರಿಗೆ ಕೆಲಸ ಹುಡ್ಕೋದೇ ಒಂದು ದೊಡ್ಡ ಸಮಸ್ಯೆ ಆಗೋಗ್ಬಿಡುತ್ತೆ. ಕೆಲಸನೇ ಸಿಗಲ್ಲ. ಯಾವ ಮಟ್ಟಕ್ಕೆ ಆಗೋಗ್ಬಿಡ್ತಾರೆ ಅಂತಂದರೆ ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ತಾರೆ. ಯಾಕಂದರೆ ಕೈಯಲ್ಲಿರ್ತಕ್ಕಂಥ ಕೆಲಸ ಕಳ್ಕೊಂಡ್ಮೇಲೆ ಕೆಲಸ ಸಿಗೋದಂತೂ 100% ಕಷ್ಟ. ಏನಾಗೋಗುತ್ತೆ, ಇವ್ರ ರಿಲೇಷನ್ ಯಾರೋ ಬರ್ತಾರೆ. ಬಂದಮೇಲೆ ಅವರಿಗೆ ಸ್ವಾಮಿ ಸಮರ್ಥರ ಬಗ್ಗೆ ಹೇಳ್ತಾರೆ. ಸ್ವಾಮಿ ಸಮರ್ಥರದ್ದು ಮತ್ತು ಈ ಥರ ಒಂದೊಂದು ಸೇವೆ ಮಾಡಿ 11 ಮಾಲೆ ಜಪ ಮಾಡಿ 3 ಅಧ್ಯಾಯ ಓದಿ ಅಂತ ಹೇಳ್ತಾರೆ. ತದನಂತರ ಇವರು ಕೂಡ ಶ್ರದ್ಧಾ ಭಕ್ತಿಯಿಂದ ಆ ಒಂದು ಸೇವೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. 1 ವಾರ ಆಗುತ್ತೆ, 2 ವಾರ ಆಗುತ್ತೆ, 5 ವಾರ ಆದರೂ ಕೂಡ ಯಾವುದೇ ರೀತಿಯಿಂದ ಪ್ರಚಿತಿ ಬರೋದೇ ಇಲ್ಲ. ಎಲ್ಲ ಅಂದರೆ ಪ್ರತಿ ದಿವಸ ಸೇವೆ ಆಗಲಿ ತಾರಕ ಮಂತ್ರದ್ದಾಗಲಿ ಎಲ್ಲ ಸೇವೆ ಕೂಡ ಮಾಡ್ತಾ ಇರ್ತಾರೆ. ಆದರೂ ಕೂಡ ಎಲ್ಲೂ ಒಂದು ಇವರಿಗೆ ಆ ರಿಸಲ್ಟೇ ಬರೋಲ್ಲ. ಏನಪ್ಪ ಅಂಥೇಳಿ ತುಂಬ ಬೇಜಾರಾಗಿ ಬಿಟ್ಬಿಡೋಣ ಸೇವೆ ಅಂತ ಅನ್ಕೊತಾ ಇರ್ತಾರೆ. ಸೊ ಇರಲಿ, ಅದು ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಂಡು ಹೋಗೋಣ ಅಂಥೇಳಿ ಬರೀ ಒಂದು ನಾಮಸ್ಮರಣೆ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಇವರು ಹಳೆ ಆಫೀಸಲ್ಲಿ ತಮ್ಮ PF ದುಡ್ಡನ್ನ ತೆಗೆಸ್ಕೊಂಡ್ರಲ್ಲ. ಇವ್ರೇನು ಮಾಡ್ತಾರೆ, ಆ PF ದುಡ್ಡನ್ನ ತಗೊಂಬರೋಕ್ಕೆ ಸಿಟಿಗೆ ಹೋಗೋವಾಗ ಆನ್ ದಿ ವೇಯಲ್ಲಿ ಸ್ವಾಮಿ ಸಮರ್ಥರ ಒಂದು ದೇವಸ್ಥಾನ ಇರುತ್ತೆ. ಅವತ್ತು ಇವರು ಅದೃಷ್ಟನೋ ಏನೋ ಇವ್ರೇನು ಮಾಡ್ತಾರೆ, ಗುರುವಾರದ ದಿವಸ ಅದು PF ದುಡ್ಡನ್ನ ತರೋಕ್ಕೆ ಅಂತ ಹೋಗಿ ಬರುವಾಗ ತೊಗೊಂಡಿರ್ತಕ್ಕಂಥ ದುಡ್ಡಲ್ಲೇ ಒಂದು ಸ್ವಾಮಿ ಮಹಾರಾಜರ ಒಂದು ಅನ್ನಪ್ರಸಾದದ ಸೇವೆಗೆ ಇಂತಿಷ್ಟು ದುಡ್ಡು ಅಂತ ಕೊಟ್ಟು ತಮ್ಮ ಹೆಸರು ಬರೆಸಿ ಮನೆಗೆ ಬರ್ತಾರೆ. ಮನೆಗೆ ಬಂದ ಮೇಲೆ ಏನಾಗುತ್ತೆ, ಅಲ್ಲಿ
ಆವಾಗಲೂ ಕೂಡ ನೋವೇ, ಏನಪ್ಪ ಇದು ಇಷ್ಟರ ಮಟ್ಟಿಗೆ ನಮ್ಮ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂಥೇಳಿ. ಏನೋ ಒಂದು ಸ್ಮಾಲು ಒಂದು ಆಲ್ಟ್ರೇಷನ್, ಅಂದರೆ ಅವರು ಬಟ್ಟೆ ಸ್ಟಿಚಿಂಗದ್ದು ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಒಂದು ಬಟ್ಟೆಯಲ್ಲಿ, ಅದನ್ನು ತೊಗೊಂಡು ಒಂದು ಬೋಟಿಕ್ಕಿಗೆ ಹೋಗ್ತಾರೆ. ಅಂದರೆ ಬೋಟಿಕ್ ಅಂದರೆ ತುಂಬ ಚೆನ್ನಾಗಿರ್ತಕ್ಕಂಥ ಬೋಟಿಕ್ಕಿದೆ. ಅಲ್ಲಿ ಹೋಗಿ ಮಾತಾಡ್ತಾರೆ, ನೀವೇನು ಕೆಲಸ ಮಾಡ್ತೀರಾ ಅಂಥೇಳಿ ಆ ಬೋಟಿಕ್ಕಿನ ಓನರ್ ಕೇಳಿದಾಗ, ಇಲ್ಲ ನಾನು CA ಮಾಡ್ಕೊಂಡಿದ್ದೀನಿ, ಸೊ ಈ ಥರ ಒಂದು ಪಾರ್ಟ್ ಟೈಮ್ ಜಾಬ್ ಹುಡುಕ್ತಾ ಇದ್ದೀನಿ ಅಂತೇಳಿ. ಅವ್ರು ಏನು ಮಾಡ್ತಾರೆ, ಆ ಒಂದು ಬೋಟಿಕ್ ಅವರು, ಇಲ್ಲ ನೀವೊಂದು ಕೆಲಸ ಮಾಡಿ, ನಾವು ಸ್ವಲ್ಪ ನಿಮಗೆ ತಕ್ಕಮಟ್ಟಿಗೆ ಸಂಬಳ ಕೊಡ್ತೀವಿ, ಇವಾಗ ನೀವು ನಮ್ಮ ಅಂಗಡಿಯಲ್ಲೇ ಒಂದು CA ಕೆಲಸ ಮಾಡಿ ಅಂಥೇಳಿ ಒಂದು 3,000 ರೂಪಾಯಿ ಕೆಲಸಕ್ಕೆ ಒಪ್ಕೊಂಡು ಕೆಲಸನೂ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಅವ್ರಿಗೆ ಕಂಡೀಷನ್ ಹೇಳ್ತಾರೆ, ಒಂದು 6 ತಿಂಗಳಾದಮೇಲೆ ನನಗೆ ಸಂಬಳ ಜಾಸ್ತಿ ಬೇಕು ಅಂಥೇಳಿ. ಬಟ್ ಇಲ್ಲಿ ಪರಿಸ್ಥಿತಿ ಹೆಂಗಿರುತ್ತೆ ಅಂದರೆ, ಇವ್ರು ಕೆಲಸಕ್ಕೆ ಹೋಗಲೇಬೇಕಾಗಿರುತ್ತೆ. ಅದನ್ನು ಒಪ್ಕೊತಾರೆ. ಪಾರ್ಟ್ ಟೈಮ್ ಜಾಬ್, ಸಾಯಂಕಾಲ ಹೋಗೋದು, ಮಾಡೋದು, ಬರೋದು. ಇಲ್ಲಿ ಆ ಒಂದು ಬೋಟಿಕ್ ಇಟ್ಕೊಂಡಿರ್ತಕ್ಕಂತಹ ಒಬ್ಬ ಓನರು, ಅಂದರೆ ಅವರು ಇರ್ತಕ್ಕಂಥ ಓನರು, ಅವ್ರಿಗೆ ಲಿಂಕ್ಗಳು ತುಂಬ ಚೆನ್ನಾಗಿರುತ್ತೆ. ಅವ್ರು ಏನು ಮಾಡಿಬಿಡ್ತಾರೆ, ಇವರು ಕೆಲಸದ ಸ್ಕಿಲ್ಲನ್ನು ನೋಡಿ, ಇಲ್ಲ ಇವ್ರಿಗೇನೋ ಒಂದು ಸಹಾಯ ಮಾಡೋಣ ಅಂಥೇಳಿ ಇನ್ನೊಂದು ಬೆಳಗಿನ ಜಾವ ಯಾವುದೋ ಒಂದು ಗ್ರೋಸರಿ ಶಾಪಲ್ಲಿ ಆ ಒಂದು ಕೆಲಸವನ್ನು ಹಚ್ಚಿಕೊಡ್ತಾರೆ. ಆವಾಗ ನೋಡಿ, ಗ್ರೋಸರಿ ಶಾಪಲ್ಲಿ ಪೇಮೆಂಟ್ ಜಾಸ್ತಿ, ಇವ್ರದ್ದು ಕಡಿಮೆ ಇರುತ್ತೆ. ಹೆಚ್ಚು ಕಡಿಮೆ ಒಂದು 7,000 ರಿಂದ 8,000 ರೂಪಾಯಿ ಇವರಿಗೆ ಪ್ರತಿ ತಿಂಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತುಂಬಾ ಕಷ್ಟದ ಸಿಚುವೇಶನಲ್ಲಿ ಆ ಪೇಮೆಂಟ್ ಇಲ್ಲ ಅಂದ ತಕ್ಷಣ, ಕೆಲಸ ಇಲ್ಲಪ್ಪ ಅಂದ ತಕ್ಷಣ ಗಂಡ ಹೆಂಡತಿಗೆ ಕಿರಿಕಿರಿ ಜಗಳ, ಅದು ಎಲ್ಲರ ಮನೆಯಲ್ಲೂ ಮಾಮೂಲಾಗಿರೋದೆ, ಅದು ಪ್ರತಿಯೊಬ್ಬರ ಮನೆ ಕತೆ ಇರೋದೆ. ಎಲ್ಲೋ ಒಂದು 6-7 ಸಾವಿರ ರೂಪಾಯಿ ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ ತುಂಬ ಖುಷಿಯ ಜೀವನ ಮೂವಿಂಗ್ ಆಗುತ್ತೆ. ತದನಂತರ 6 ತಿಂಗಳು ಆಗೋಕ್ಕಿಂತ ಮುಂಚಿತವಾಗಿಯೇ ಯಾಕೆ ಈ ಥರ ಆಯಿತು ಅಂತ ಒಂದು ಸಾರಿ ಕೂತ್ಕೊಂಡು ಥಿಂಕ್ ಮಾಡಿದಾಗ ಅವ್ರಿಗೆ ಒಂದು ಜಸ್ಟ್ ಕಾನ್ಸೆಪ್ಟ್ ಪಾಸ್ ಆಗುತ್ತೆ ಮೈಂಡಲ್ಲಿ. ಒಂದು ವೇಳೆ ನನಗೆ ಸಂಬಂಧಪಟ್ಟಿರ್ತಕ್ಕಂಥ CA ಕೆಲಸ ನಾನು ಹಳೆ ಆಫೀಸಲ್ಲಿ ಹೋಗಿದ್ದರೆ, ನಾನು ಪ್ರತಿ ದಿವಸ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ಹೋಗ್ತಾ 10 ಕಿಲೋಮೀಟ್ರ್, ಬರ್ತಾ 10 ಕಿಲೋಮೀಟ್ರ್, 20 ಕಿಲೋಮೀಟ್ರ್ ನಾನು ಬಸ್ಸಲ್ಲಿ ಹೋಗಬೇಕಾಗಿತ್ತು. ನನ್ನ ಒಂದು ಪರಿಸ್ಥಿತಿಗೆ ನಾನು ಬಸ್ಸಲ್ಲಿ ಓಡಾಡಿ ನನ್ನ ಕಾಲು ನೋವನ್ನು, ಆ ಸಮಸ್ಯೆಯಿಂದ ನಾನು ಪಾರಾಗ್ತಾ ಇದ್ನ. ನನಗೆ ಒಂದು 3-4 ಸಾವಿರ ರೂಪಾಯಿ ಸಂಬಳ ಕಡಿಮೆ ಸಿಗ್ತಾ ಇರ್ಬೋದು, ಬಟ್ ಐ ವಿಲ್ ಬಿ ಸೇಫ್. ಮನೆ ಹತ್ರನೇ ನನಗೆ ಒಂದು CA ಕೆಲಸ ಸಿಕ್ಕಿದೆ, ಆರಾಮಾಗಿ ನಾನು ಜೀವನ ನಿಭಾಯಿಸ್ಬೋದು ಅಂತ ಹೇಳಿ ಯೋಚನೆ ಮಾಡಿ, ಅವ್ರಿಗೆ ಅವಾಗ ಬರುತ್ತೆ ತಲೆಯಲ್ಲಿ, ಇಷ್ಟು ದಿವಸ ನಾವು ತಡವಾಗಿ ಬಂದರೂ ಕೂಡ ಸ್ವಾಮಿ ಮಹಾರಾಜರು ನಮಗೇನು ಕೊಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ದತ್ತಾತ್ರೇಯ ಮಹಾರಾಜರ ಮಹಾಶಕ್ತಿಯ ಅವತಾರವೇ ಸ್ವಾಮಿ ಸಮರ್ಥರು. ಅವ್ರಿಗೆ ಗೊತ್ತಿರುತ್ತೆ ನಮ್ಗೆ ಏನು ಕೊಡಬೇಕು, ಯಾವಾಗ ಕೊಡಬೇಕು. ಬಟ್ ಈಗಿನ ಟ್ರೆಂಡಲ್ಲಿ, ಈಗಿನ ಜನರಲ್ಲಿ ತಾಳ್ಮೆ ಇರಲ್ಲ. ಅಯ್ಯೋ ನಾನು ಇಷ್ಟು ಸೇವೆ ಮಾಡ್ತಾ ಇದ್ದೀನಿ, ನಂದು ಇನ್ನೂ ಕೆಲಸ ಆಗ್ತಾ ಇಲ್ಲ. ಸೊ ಆಗಲೇ ಆಗುತ್ತೆ, ಅದರಲ್ಲಂತೂ ಸಂಶಯನೇ ಇಲ್ಲ. ಎಲ್ಲಿಯೂ ನಾನು ಹೇಳ್ತಾ ಇದ್ದೀನಲ್ಲ, ಸ್ವಾಮಿಯ ಬಗ್ಗೆ ನೀವು ಎಲ್ಲೂ ಸಂಶಯ ಪಡಬೇಡಿ. ಮತ್ತು ನೀವೇ ಕಂಡಂಗೆ ಪ್ರತಿ ಗುರುವಾರ ಒಂದು ಅನ್ನದಾನದ ಸೇವೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಖಂಡಿತವಾಗಿಯೂ ಭಕ್ತಾದಿಗಳಿಗೆ ಅದಕ್ಕೆ ತನು ಮನ ಧನದಿಂದ ನೀವು ಸಹಾಯ ಮಾಡ್ತಾಯಿದ್ದೀರಾ. ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳು. ಒಬ್ಬರಿಗೆ ಹಸಿದವರಿಗೆ ಒಂದು ತುತ್ತು ಅನ್ನ ಹಾಕಿದ್ರೆ ಅದು ನಮ್ಮ ಪೂರ್ವಜನ್ಮ ಸುಕೃತದ ಪುಣ್ಯದ ಫಲ ಅಂತ ಅನ್ಕೋಬಹುದು. ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಆ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಖಂಡಿತವಾಗಿಯೂ ಇದೇ ಥರ ಕೊನೆಯವರೆಗೂ ನನ್ನ ಜೊತೆ ಇದ್ದು ನಮ್ಮ ಈ ಒಂದು ಅನ್ನದಾನದ ಸೇವೆಯಲ್ಲಿ ಸತತವಾಗಿ ನೀವು ಸಹಾಯ ಹಸ್ತ ಚಾಚ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಕಥೆಯ ಅರ್ಥ ಏನಪ್ಪ ಅಂದರೆ, ನಂಬಿಕೆ, ವಿಶ್ವಾಸ, ಮತ್ತು ಜೊತೆಗೆ ನಮಗೆ ಒಂದು ಬೇಜಾರೇನಪ್ಪ ಅಂತಂದರೆ, ನಮ್ಮ ಕೆಲಸ ಆಗಲ್ಲ, ಸ್ವಾಮಿ ಸೇವೆ ಮಾಡ್ತಾ ಇದ್ದೀವಿ. ಸೊ ತಾಳ್ಮೆಯಿಂದ ನೀವು ಸೇವೆ ಮಾಡ್ಕೊಂಡು ಹೋದರೆ ಖಂಡಿತವಾಗಿಯೂ ಮಹಾರಾಜರು ನಿಮ್ಮನ್ನು ಕೈ ಬಿಡದೆ ಕಾಪಾಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕಥೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಸ್ಕ್ರೋಲೋ ಮೇಲೆ ನನ್ನ ನಂಬರ್ ಬರ್ತಾ ಇರುತ್ತೆ, ಆ ನಂಬರಿಗೆ ನೀವು ಫೋನ್ ಮಾಡ್ಬೋದು, ನಿಮ್ಮ ಸಮಸ್ಯೆಯನ್ನು ಹೇಳ್ಬೋದು. ಯಥೇಚ್ಛವಾಗಿ ಸ್ವಾಮಿ ಮಹಾರಾಜರ ಕೃಪಾಶೀರ್ವಾದದಿಂದ ಆ ಒಂದು ಅದಕ್ಕೆ ಏನು ಹೇಳಬೇಕು
ಮಹಾರಾಜರ ಒಂದು ಕೃಪಾಶೀರ್ವಾದದಿಂದ ಹೇಳಿ ನಿಮಗೂ ಕೂಡ ಸ್ವಾಮಿಯ ದಾರಿಯಲ್ಲಿ ತರುವಂಥ ಪ್ರಯತ್ನಕ್ಕೆ ನಾನು ಸದಾ ಸಿದ್ಧನಾಗಿದ್ದೇನೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕಥೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.